ಓಕೆ, ಇದು ತವರು ಕ್ಷೇತ್ರದಲ್ಲಿ ಡಿ ಕೆ ಶಿವಕುಮಾರ್ ಅವರು ರ್ಯಾಲಿ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಆಡಿರ್ತಕ್ಕಂಥ ಮಾತು. ಮಗದೊಂದು ಕಡೆ SIR ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮಾತನಾಡಿದ್ದಾರೆ. SIR ಬಂದಿದೆ, ನೀವು ಮತ್ತೆ ಅರ್ಜಿ ಹಾಕಿ. ತುಂಗಡಿ ರೋಡ್ ಶೋನಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೀಗಂತ ಹೇಳಿದ್ದಾರೆ. ನಿಮ್ಮ ಓಟನ್ನ ಹೊಸದಾಗಿ ಸೇರಿಸಿಲ್ಲ ಅಂದ್ರೆ ಅಕ್ಕಿ ಜೊತೆಗೆ ಕರೆಂಟು ಸಿಗಲ್ಲ. ಬೆಂಗಳೂರಿನಲ್ಲಿರೋರು ಓಟನ್ನ ಉಳಿಸ್ಕೊಳ್ಳಿ. ನೀವು ಬೆಂಗಳೂರಿಗೆ ಬಂದ್ರೆ ನನ್ನನ್ನು ನೋಡೋದಕ್ಕೆ ಆಗಲ್ಲ, ಹೀಗಾಗಿ ನಾನೇ ಇಲ್ಲಿಗೆ ಬಂದಿದ್ದೀನಿ. ಮುಂದೆ ಕನಕಪುರಕ್ಕೆ ಪ್ರತ್ಯೇಕ ಅಧಿಕಾರಿಯನ್ನು ನೇಮಿಸ್ತೀನಿ, ಅವರಿಗೆ ಅರ್ಜಿಯನ್ನು ಕೊಡಿ, ಅವರು ಅದನ್ನು ನನಗೆ ತಲುಪಿಸ್ತಾರೆ. ನಿಮ್ಮ ಸಮಸ್ಯೆಯನ್ನ ಬಗೆಹರಿಸುವ ಕೆಲಸವನ್ನ ಮಾಡ್ತೀನಿ ಅಂತ ತುಂಗಡಿ ರೋಡ್ ಶೋನಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಯುವಕರ ಭವಿಷ್ಯ ಈ SIR ಏನ್ ಬಂದಿದೆಯಲ್ಲ, ಎಲ್ಲರೂ ಕೂಡ ಹೊಸದಾಗಿ ಅರ್ಜಿ ಹಾಕೋಬೇಕು. ನೀವು ಹಳೆ ನಮ್ಗೆ ಓಟಿದೆ ಅಂತ ತಿಳ್ಕೊಂಡ್ರೆ ನಿಮ್ಗೆ ಆಗುದಿಲ್ಲ. SIR ಅಲ್ಲಿ ಮತ್ತೆ ನೀವು ಅರ್ಜಿ ಹಾಕ್ಬೇಕು. ನೀವು ಅರ್ಜಿ ಹಾಕಿ ನೀವು ಓಟ್ ಸೇರಿಸಬೇಕು. ಓಟ್ ಸೇರಿಸಿಲ್ಲ ಅಂದ್ರೆ ನಿಮ್ಗೆ ಅಕ್ಕಿ ಸಿಕ್ಕುದಿಲ್ಲ, ಕರೆಂಟ್ ಸಿಕ್ಕುದಿಲ್ಲ, ಮತ್ತು ನಿಮ್ಮ ಗೃಹಲಕ್ಷ್ಮಿ ಸಿಕ್ಕುದಿಲ್ಲ. ಇದೆಲ್ಲ ತಲೆಯಲ್ಲಿ ಇಟ್ಕೋಬೇಕು. ನೀವು ಎಲ್ಲ ಭಾಗ್ಯಗಳು ಇವತ್ತು ಎಲ್ಲ ಗ್ಯಾರಂಟಿಗಳು ಸಿಗ್ಬೇಕಾದ್ರೆ ನೀವು ಓಟು ಕನಕಪುರದಲ್ಲೇ ಉಳಿಸ್ಕೊಳ್ಬೇಕು. ಕನಕಪುರದಲ್ಲಿ ಓಟ್ ಉಳಿಸ್ಕೊಂಡಾಗ ಮಾತ್ರ ನಿಮ್ಗೆಲ್ಲ ಕೂಡ ಅನುಕೂಲ ಆಗ್ತದೆ. ಇದು ನಿಮ್ ತಲೆಯಲ್ಲಿ ಇರಬೇಕು. ದಯವಿಟ್ಟು ಯಾರ್ಯಾರು ಬೆಂಗಳೂರಲ್ಲಿ ಹೋಗಿ ಉದ್ಯೋಗಗೋಸ್ಕರ ಇದ್ದೀರಿ ಅವ್ರನ್ನೆಲ್ಲ ಕೂಡ ಓಟನ್ನ ಸರಿಯಾದ ರೀತಿಯಲ್ಲಿ ತನ್ನ ಸ್ವಂತ ಮನೆಯಲ್ಲಿ ಊರಲ್ಲೇ ಕೂಡ ಓಟನ್ನ ಉಳಿಸ್ಕೊಳ್ಳಿಕ್ಕೆ ನೀವೆಲ್ಲ ಸೇರಿ ಮಾಡಬೇಕು. ಓಕೆ, ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವ. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ರೆ, ಧ್ರುವ, ಈಗ ತಾವು ಸಹ ಸ್ಥಳದಲ್ಲಿ ಇದ್ದೀರಾ. ಸೊ ರ್ಯಾಲಿ ನಡೀತಾ ಇದೆ, ಸದ್ಯ ಎಲ್ಲಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಜನರ ಪ್ರತಿಕ್ರಿಯೆ ಯಾವ ರೀತಿಗೆ ಕಂಡು ಬರ್ತಾ ಇದೆ? ಡಿ ಕೆ ಶಿವಕುಮಾರ್ ಅವರು ಸದ್ಯ ಈಗ ನಾರಾಯಣಪುರದಲ್ಲಿ ಇದ್ದಾರೆ. ಈಗಷ್ಟೇ ಟಿ ಬೇಗೂರಿನಿಂದ ನೇರವಾಗಿ ಇಲ್ಲಿಗೆ ಆಗಮಿಸಿದ್ದಾರೆ. ನಾರಾಯಣಪುರದಲ್ಲಿ ಪ್ರತಿಯೊಂದು ಊರಿಗೂ ಡಿ ಕೆ ಶಿವಕುಮಾರ್ ಅವರು ಹೋದಂತ ಸಂದರ್ಭದಲ್ಲಿ ಅವರಿಗೆ ಬೃಹತ್ ಸ್ವಾಗತವನ್ನ ಕೋರಲಾಗ್ತಾ ಇದೆ. ಪ್ರತಿಯೊಬ್ಬರು ಕೂಡ ಈ ಒಂದು ಕ್ಷಣಕ್ಕೆ ಕಾಯ್ತಾ ಇದ್ರು. ಸೊ ಪ್ರತಿ ಯಾವ ಊರಿಗೆ ಹೋಗ್ತಾರೆ ನೋಡಿ, ಆ ಎಲ್ಲ ಊರಿನಲ್ಲೂ ಅವರಿಗೆ ಬೃಹತ್ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಅಲ್ಲದೆ ಡಿ ಕೆ ಶಿವಕುಮಾರ್ ಅವರು ಜನರನ್ನ ಉದ್ದೇಶಿಸಿ ಮಾತುಗಳನ್ನ ಕೂಡ ಆಡ್ತಾ ಇದ್ರು. ಈಗ ಸದ್ಯ ನಾರಾಯಣಪುರದಲ್ಲಿ ಇದ್ದಾರೆ, ಅಲ್ಲಿ ಸಾಕಷ್ಟು ಜನರು ಸೇರಿದ್ದಾರೆ. ಜನರನ್ನ ಉದ್ದೇಶಿಸಿ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾ ಇದ್ರು. ನಾನು 2 ವರ್ಷ ಬಿಸಿ ಆಗಿರ್ತೀನಿ, ನಾನು ನಿಮ್ಮ ಸೇವಕ. 2028ಕ್ಕೆ ಪಕ್ಷ ಅಧಿಕಾರಕ್ಕೆ ಬರುವಂತ ಒಂದು ನಿಟ್ಟಿನಲ್ಲಿ ನಾವು ಕೆಲಸವನ್ನ ಮಾಡ್ತಾ ಇದೀವಿ. ಸೊ ಹಾಗಾಗಿ ಈ ಒಂದು ಏನು ಕಾರ್ಯಕ್ರಮ ಏನಿದೆ, ಈಗ ಡಿ ಕೆ ಶಿವಕುಮಾರ್ ಅವರು ಜನರನ್ನ ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ. ಅದರ ನೇರ ಪ್ರಸಾರದ ದೃಶ್ಯವನ್ನ ನೀವೀಗ ವೀಕ್ಷಿಸಬಹುದು. ಸದ್ಯ ಈ ಒಂದು ಈಗ ನಾರಾಯಣಪುರದಲ್ಲಿರುವಂತಹ ಜನರು ಕೂಡ ಈಗ ಮೊದಲಿಗೆ ಬಂದಂತ ಸಂದರ್ಭದಲ್ಲಿ ಅವರಿಗೆ ಹರವಳ್ಳಿಯಲ್ಲಿ ಅದ್ದೂರಿ ಸ್ವಾಗತವನ್ನ ಕೋರಲಾಯಿತು. ಆನಂತರ ತುಂಗಾಣಿಗೆ ಬಂದ್ರು. ಅಲ್ಲಿಂದ ಹೇಳಿ ಧ್ರುವ, ಕಂಟಿನ್ಯೂ ಮಾಡಿ. ಡಿ ಕೆ ಶಿವಕುಮಾರ್ ಅವರು ಸದ್ಯ ಈಗ ನಾರಾಯಣಪುರದಲ್ಲಿ ಇದ್ದಾರೆ. ಅವರು ಜನರನ್ನ ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ. ಇಲ್ಲೂ ಕೂಡ ಸಾಕಷ್ಟು ಜನರು ಸೇರ್ಕೊಂಡಿದ್ದಾರೆ. ಜನರನ್ನ ಉದ್ದೇಶಿಸಿ ಜನರಿಗೆ ಏನು ತಮ್ಮ ಬೆಂಬಲವನ್ನ ಸ್ಮರಿಸ್ತಾ ಇದ್ದಾರೆ. ನಾನು ನಿಮ್ಮ ಸೇವಕ, ಅಲ್ಲಿಗೆ ರಾಜ್ಯಕ್ಕೆ ಮಾತ್ರ ಮುಖ್ಯಮಂತ್ರಿ ಆಗಿರ್ಬೋದು, ಆದ್ರೆ ಈ ಒಂದು ಕ್ಷೇತ್ರದಲ್ಲಿ ನಾನು ನಿಮ್ಮ ಸೇವಕ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಈ 2 ವರ್ಷ ಏನಿದೆ ಇಲ್ಲಿ ಈ ಕನಕಪುರವನ್ನ ಅಭಿವೃದ್ಧಿ ಮಾಡುವುದು ನನ್ನ ಗುರಿಯಾಗಿದೆ. ನಿಮಗೆ ವಿವಿಧ ಸೇವೆಗಳನ್ನ ನಾನು ಕಲ್ಪಿಸ್ತೀನಿ. ಅದಲ್ಲದೆ ಈ ಕನಕಪುರದಲ್ಲಿ ಮುಖ್ಯವಾಗಿ ಮೆಡಿಕಲ್ ಕಾಲೇಜನ್ನ ತರೋದಿರ್ಬೋದು, ಆ ವಿಚಾರದ ಬಗ್ಗೆ ಕೂಡ ಪ್ರಸ್ತಾಪವನ್ನ ಮಾಡಿದ್ರು. ತಾಯಿ ಮಕ್ಕಳ ಆಸ್ಪತ್ರೆಯನ್ನ ಕೂಡ ಇಲ್ಲಿ ಕಟ್ತೀವಿ ಅಂತ ಹೇಳಿ ಜನರಿಗೆ ಭರವಸೆಯನ್ನ ಕೂಡ ನೀಡಿದ್ದಾರೆ. ಹೀಗಾಗಿ ಈ ಹಬ್ಬದ ವಾತಾವರಣ ಇಲ್ಲಿ ನಿರ್ಮಾಣವಾಗಿದೆ. ಮುಖ್ಯವಾಗಿ ಈ ಕನಕಪುರದ ಭಾಗದಲ್ಲಿ ಸಾಕಷ್ಟು ಜನರು ಇರ್ಬೋದು, ಅವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಬಲವನ್ನ ಕೂಡ ನೀಡಿದ್ರು. ಎಲ್ಲರೂ ರಸ್ತೆಯುದ್ದಕ್ಕೂ ಕೂಡ ಸಾವಿರಾರು ಜನರು ನಿಂತು ಈ ಒಂದು ಗಳಿಗೆಗೆ ಸಾಕ್ಷಿಯಾದ್ರು. ಮುಖ್ಯವಾಗಿ ಇವತ್ತಿನ ಇಡೀ ದಿನ ಡಿ ಕೆ ಶಿವಕುಮಾರ್ ಅವರು ಕನಕಪುರಕ್ಕೆ ಮೀಸಲಿಟ್ಟಿದ್ದಾರೆ, ಅಲ್ಲಿನ ಕ್ಷೇತ್ರಕ್ಕೆ ಮೀಸಲಿಟ್ಟಿದ್ದಾರೆ. ಇದಲ್ಲದೆ ಜನರಿಗೆ ಒಂದು ಭರವಸೆಯನ್ನ ಕೂಡ ಇಲ್ಲಿ ನೀಡಿದ್ದಾರೆ. ಅಂದ್ರೆ ಕನಕಪುರದಲ್ಲಿ ಡಿ ಕೆ ಶಿವಕುಮಾರ್ ಅವರು
ಏನೋ ಅವರೇ ಬರಕ್ಕಾಗಲ್ಲ ಖುದ್ದಾಗಿ ಇಲ್ಲಿನ ಜನರು ಬೆಂಗಳೂರಿಗೆ ಬಂದು ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ಇಲ್ಲಿ KS ಹಂತದ ಅಧಿಕಾರಿ ಒಬ್ಬರನ್ನ ನೇಮಕ ಮಾಡ್ತಾರೆ. ಅವರ ಅಹವಾಲುಗಳನ್ನ ಸ್ವೀಕರಿಸಿ ಅದನ್ನ ಸಾಲ್ವ್ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತೀನಿ ಅಂತ ಇಲ್ಲಿನ ಜನರಿಗೆ ಭರವಸೆಯನ್ನ ನೀಡಿದ್ದಾರೆ. ಒಟ್ಟಾರೆಯಾಗಿ ಈಗ 4 ಕಡೆ ಡಿ ಕೆ ಶಿವಕುಮಾರ್ ಅವರು ಬೃಹತ್ ರ್ಯಾಲಿಯನ್ನ ನಡೆಸಿದ್ರು, ಜನರನ್ನ ಉದ್ದೇಶಿಸಿ ಮಾತಾಡಿದ್ರು. ಎಲ್ಲಾ ಕಡೆ ಕೂಡ ಹಬ್ಬದ ವಾತಾವರಣ ಇತ್ತು. ಅಲ್ಲಿನ ಜನರು ಎಲ್ಲರೂ ಈಗ ಸಂಭ್ರಮದಿಂದ ಡಿ ಕೆ ಶಿವಕುಮಾರ್ ಅವರ ಸ್ವಾಗತ ಕೂಡ ಮಾಡಿದ್ರು. ಓಕೆ ಧ್ರುವ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.